ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆ ನಡೆದಿದೆ. ಡಿಕೆಶಿ ದೆಹಲಿಯಿಂದ ವಾಪಸ್ ಆಗುತ್ತಾ ಇದ್ದಂತೆ ಸಿಎಂ ಟೀಮ್ ಅಲರ್ಟ್ ಆಗಿದೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೊರಟು ನಿಂತಿದೆ ಸಿಎಂ ಆಪ್ತರ ಬಳಗ. ಈಗಾಗಲೇ ದೆಹಲಿ ತಲುಪಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಇವತ್ತು ಸಾಯಂಕಾಲ ದೆಹಲಿಗೆ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಹೋಗ್ತಾರೆ. ಸಚಿವರ ದೆಹಲಿ ಪ್ರವಾಸದ ಬೆನ್ನಲ್ಲೇ ಬಸವರಾಜ ರಾಯರೆಡ್ಡಿ ದೆಹಲಿಗೆ. ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಾರೆ ಬಸವರಾಜ ರಾಯರೆಡ್ಡಿ. ಸಂಪುಟ ವಿಸ್ತರಣೆಯಾದ್ರೆ ನನಗೂ ಸಚಿವ ಸ್ಥಾನ ಬೇಕು ಅಂತ ರಾಯರೆಡ್ಡಿ ಅವರು ಈಗಾಗಲೇ ಬಹಳಷ್ಟು ಸಲ ಮಾತಾಡಿದ್ದಾರೆ. ದೆಹಲಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ರಾಜಕೀಯ ಜೋರಾಯಿತು. ಉಪಚುನಾವಣೆಯ ಫಲಿತಾಂಶ ಬರೋದಕ್ಕೆ ಇನ್ನೊಂದು ವಾರ ಬಾಕಿ ಇದೆ. ಡಿಕೆ ಬ್ರದರ್ಸ್ ದೆಹಲಿಗೆ ಹೋಗಿ ನಾಯಕರ ಜೊತೆ ಮಾತಾಡಿ ವಾಪಸ್ ಆಗಿದ್ದಾರೆ ಮೊನ್ನೆ. ಈಗ ಸಿದ್ದರಾಮಯ್ಯ ಅವರ ಬಳಗ ಹೊರಟಿದೆ. ಸತೀಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಅವರ ನಂತರ ಎಚ್.ಸಿ. ಮಹದೇವಪ್ಪ ಅವರು ಹೋಗ್ತಾರೆ, ಪ್ರಿಯಾಂಕ್ ಖರ್ಗೆ ಹೋಗ್ತಾರೆ, ಬಸವರಾಜ ರಾಯರೆಡ್ಡಿ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದಾದ್ರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಶತಾಯಗತಾಯ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯಾಗಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗಬೇಕು ಅನ್ನೋ ಪ್ರೆಷರ್ ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ 3 ವರ್ಷ ಆಗಿದೆ, ಸಿಎಂ ಸ್ಥಾನ ಬದಲಾವಣೆ ಮಾಡಿ ಅನ್ನೋ ಪ್ರೆಷರ್ ಹಾಕ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಫುಲ್ ಆಕ್ಟಿವ್ ಆಗಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ದಾವಣಗೆರೆ ಬೆಳವಣಿಗೆಗಳಿಂದ ಹಿಡಿದು ಏನೆಲ್ಲ ವಿದ್ಯಮಾನಗಳಾಗುತ್ತಾ ಇದೆಯೋ ಎಲ್ಲದರ ಬಗ್ಗೆ ಚರ್ಚೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆನೂ ಜಾರಕಿಹೊಳಿ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗಬೇಕು, ಹಂಗಾದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡಿಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಆಸೆ. ಅದನ್ನ ಬಹಿರಂಗವಾಗೂ ಹೇಳಿಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ನಂತರ ನಾವು ಅಹಿಂದ ನಾಯಕರು, ನಮ್ಮ ನಂತರ ಇನ್ನೊಬ್ಬರು ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನೆನಪಿಸಿಕೊಳ್ಳಬಹುದು. ಎಐಸಿಸಿ ಅಧ್ಯಕ್ಷ ಖರ್ಗೆ ಪ್ರವಾಸ ಬದಲು ದೆಹಲಿಗೆ ಸಚಿವರು ನಾಳೆ ಕಲಬುರಗಿಗೆ ಆಗಮಿಸುವ ಬದಲು ನಾಡಿದ್ದು ರಾಜ್ಯಕ್ಕೆ ಬರ್ತಾರೆ. ಯಾಕೆಂದ್ರೆ ಒಬ್ಬರ ಹಿಂದೆ ಒಬ್ಬರ ನಾಯಕರು ಹೈಕಮಾಂಡ್ನ ಭೇಟಿ ಆಗೋದಕ್ಕೆ ಬರ್ತಾ ಇದ್ದಾರೆ. ಖರ್ಗೆ ದೆಹಲಿಯಲ್ಲೇ ಇರೋ ಕಾರಣಕ್ಕೆ ದೆಹಲಿಗೆ ಸಚಿವರು ಹೊರಟಿದ್ದಾರೆ. ನಾಯಕತ್ವದ ಬಗ್ಗೆ ಚರ್ಚೆ ಬೆನ್ನಲ್ಲೇ ಸಚಿವರ ಭೇಟಿ ಬಗ್ಗೆ ಕುತೂಹಲ ಮೂಡಿಸಿದೆ. ಡಿಕೆಶಿ ಭೇಟಿ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಗೆ ಸಿಎಂ ಟೀಮ್ ಮುಂದಾಗಿದೆ. ಇಲ್ಲಿಯವರೆಗೆ ಸಿದ್ದರಾಮಯ್ಯ ಅವರಿಂದ ಏನೂ ಹೇಳಿಕೆಗಳು ಹೊರಗೆ ಬಂದಿಲ್ಲ. ಸಿಎಂ ಪರವಾಗಿ ಸಿಎಂ ಬಡ ಈಗ ದೆಹಲಿಗೆ ಹೊರಟು ನಿಂತಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ರಿಸಲ್ಟ್ಸ್, ಅದರ ಜೊತೆಗೆ ನಾಯಕತ್ವ ಬದಲಾವಣೆ, ಎಲ್ಲದರ ನಡುವೆ ಕುತೂಹಲ ಮೂಡಿಸ್ತಾ ಇರೋದು ಮೇ 15ಕ್ಕೆ ಡಿಕೆಶಿ ಹುಟ್ಟದಬ್ಬ. ಆಪ್ತರಲ್ಲಿ ಗರಿಗೆದರಿದೆ 100 ನಿರೀಕ್ಷೆಗಳು. ಮೇ 15ಕ್ಕೆ ಡಿಕೆಶಿಗೆ ಹೈಕಮಾಂಡ್ ಶಕ್ತಿ ಕೊಡೋ ಭರವಸೆ ಇದೆ. ಬೆಂಗಳೂರಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಡಿಕೆಶಿ ಶ್ರಮಕ್ಕೆ ಹೈಕಮಾಂಡ್ ಪ್ರತಿಫಲ ಕೊಡಬೇಕಾಗಿದೆ. ಹೈಕಮಾಂಡ್ಗೆ ಕುಣಿಗಲ್ ಶಾಸಕ ಪರೋಕ್ಷವಾಗಿ ಒತ್ತಾಯಿಸ್ತಾ ಇದ್ದಾರೆ. ಈ ಕೊನೆಗೆ ನೀವು ಬರ್ತೀರಿ ಅಂತ ಗೊತ್ತು, ಅದಕ್ಕೇನೆ ನಾನು ಒಂದು ಮಾತನ್ನು ಹೇಳಬಲ್ಲೆ. ಇವತ್ತಿನ ದಿನ ಕರ್ಮನ್ವೇ ವಾದಿಕರಸ್ತೆ ಮಹಾಫಲೇಶು ಕಥಾಚನ ಅನ್ನೋದೊಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಅ ಲಾಡ್ ಆಫ್ ಎಫರ್ಟ್. ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಲ್ಲೂ 40 ವರ್ಷದಿಂದ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು.
ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಜನ ಆಸೆ ಆಕಾಂಕ್ಷೆಯಲ್ಲಿ ಇರೋಂಥದ್ದು ಸಹ ಗೊತ್ತಿದೆ. ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ನಾವೆಲ್ಲ ಆವತ್ತಿಂದನೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ಆಶಾ ಭಾವನೆಯಲ್ಲಿ ನಾವಿದ್ದೇವೆ. ಅದನ್ನೇ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಕೊನೆಗೆ ನೀವು ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.